ನಮಸ್ಕಾರ ರೀ ಮಾಲಕರ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ನ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಮಾಡಿದ್ರೆ ಬರ್ತೀನಿ ನೋಡ್ರಿ ವಿಷಯಕ್ಕೆ. ಫಸ್ಟ್ನೇದಾಗಿ ನಾನು ಈ ರೀಲ್ಸ್ ಕಳಿಸೋ ಮಂದಿಗೆ ಇಲ್ಲಿಂದ್ರ ದೊಡ್ಡ ನಮಸ್ಕಾರ ಹೊಡೆದು ಬಿಡ್ತೀನಿ. ಯಾಕಂತಂದ್ರೆ ನಮನಿ ಕಳಿಸ್ತಾರೆ ರೀಲ್ಸ್ ಸೆಕೆಂಡಿಗೆ ಒಂದೇ ಕಳಿಸೋದು ಉದ್ರಿ ರೀಲ್ಸ್ಗಳನ್ನು ಕಳಿಸೋದ ಅವನ ಐತಿಲ್ಲಲೇ. ನಿಮಗೆ ಮನ್ಯಾಗ ಕೆಲಸ ಬಗಿಸಿ ಅನ್ನೋದು ಏನಾದರೂ ಹಚ್ತಾರ ಇಲ್ಲ, ಚಂದನ ಕಳಿಸ್ತಿರಲ್ಲೇ ಚಂದನ. ಅವನ ನಾವೇ ಅಲ್ಲಿ ಏನು ಕೆಲಸ ಆಗಕತ್ತಿಲ್ಲ ನಾವು ಅಲ್ಲಿ ಹೊಯ್ಕೋತಿರ್ತೀವಿ. ಇವ್ರದೊಂದು ಬೇರೆ ಕಳಿಸೋದ ಅವನ ನೆಟ್ ಹಿಂಗೆ ಓಪನ್ ಚಾಲು ಮಾಡಿದ್ವು ಅಂದ್ರೆ ಮುಗಿಸೋತ ಟಣ್ಣಂತ ಶೇರ್ಡ್ ರೀಲ್ಸ್ ಅನ್ನೋ ನೋಟಿಫಿಕೇಶನ್ ಬರುತ್ತೆ. ಬರೀ ಕಳಿಸೋದ ಚಂದನ ಉದ್ದ ರೀಲ್ಸ್ ಕಳಿಸಿ ಅವನ ಎಂಥ ಸುಳೆ ಮಕ್ಕಳು ಹುಟ್ಟಿರ್ಲಿ ಭೂಮಿ ಮ್ಯಾಗ ಐತಿಲ್ಲ. ಕಳಿಸೋದಿತ್ತಂದ್ರ ರೊಕ್ಕ ಕಳಿಸ್ಲಿ, ಕಳ್ಸಕ್ಕಾಗ್ಲಿಲ್ಲ ಅಂದ್ರೆ ರೊಕ್ಕ ನೀನಾದ್ರೂ ಗಳಿಸೋದನ್ನ, ನೀನು ಸಾವುಕಾರ ಆಗು. ಅವು ಉದ್ರಿ ರೀಲ್ಸ್ ಕಳಿಸೋದ್ರಿಂದ ಏನು ಸಿಗತ್ತೆ ನಿನಗೆ? ಈ ಕಡೆ ತಲೆ ಹಾಪ ಮಾಡಿರ್ತೀರಿ. ನಮ್ಮ ಇಷ್ಟೊತ್ತಿಗೆ ರೀಲ್ಸ್ ಕಳಿಸೋ ಬದಲಿ ಸ್ಟಡಿಗೆ ಸಂಬಂಧಪಟ್ಟಿರೋ ಯಾವ್ದಾರ ಬುಕ್ಸ್ ಕಳಿಸಿದ್ದೆ ಅಂದ್ರೆ ನೀನಿಲ್ಲ ಅಂದ್ರೆ ನಾನು ಯಾವ್ದಾದ್ರು ಒಂದು ಗೋರ್ಮೆಂಟ್ ಜಾಬ್ದಾಗಿರ್ತಿದ್ವಿ. ಚಂದನ ಕಳಿಸೋದು ಉದ್ರಿ ರೀಲ್ಸ್ ಕಳಿಸೋದ ಹೊಲಸು ರೀಲ್ಸ್ಗಳು ಕಳಿಸ್ತಾರೆ ಈ ಸುಳೆ ಮಕ್ಕಳು. ಬೈದಾಡ ನೀವು ಹೇಳ್ತಿರ್ಬೋದು. ಐತೆ ಹೇಳ್ರಿ, ಲಿಮಿಟ್ ಇರ್ಬೇಕ್ರಿ, ಯಾವ್ದಕ್ಕೂ ಲಿಮಿಟ್ ಇರ್ಬೇಕು. ಅವನ್ನ ಚಂದನ ಕಳಿಸೋದತ್ತಂದ್ರೆ ಸಾಕಾಗಿರುತ್ತೆ ನಮ್ಗೆ. ನಮ್ಮ ಟೆನ್ಷನ್ದಾಗ ನಾವು ಅಲ್ಲಿ ಬಿದ್ದು ಒದ್ದಾಡ್ತಿರ್ತೀವಿ. ನಮ್ದು ರಾಡಿ ಆಗಿರುತ್ತೆ, ಎಲ್ಲ ಹೇತು ಸಾರಿಸಿರ್ತೀವಿ. ನಮ್ಮ ಕೆಲಸನ ಹಂಗೆ ಆಗಿರ್ತಾವಲ್ಲಿ. ಅದ್ರಾಗ ಈ ಸುಳೆ ಮಕ್ಕಳದೊಂದು ಕಾಟ. ಕಳಿಸೋದ ರೀಲ್ಸ್ ಚಂದನ ಕಳಿಸೋದು. ನಶೀನಾಗಿ ಚಾಲು ಮಾಡಿದ್ನಂದ್ರೆ ರಾತ್ರಿ ಎರಡರ ತನಕ ಕಳಿಸ್ತಾನೆ ಈ ನನ್ನ ಮಗ ರೀಲ್ಸ್ನ. ಸ್ವಲ್ಪ ಲೆಕ್ಕ ವಿಚಾರ ಮಾಡ್ಬೇಕ್ರಿ, ಲಿಮಿಟ್ನಾಗ ಇರ್ರಿ ಸ್ವಲ್ಪ. ಐತಿ ಇಲ್ಲ ಅದಕ್ಕೆ. ಅಕಸ್ಮಾತ್ ನಾವೇನಾದರೂ ರೀಲ್ಸ್ನ ನೋಡ್ಲಿಲ್ಲ ಅಂದ್ರೆ ಫೋನ್ ಹಚ್ತಾನ, ರೀಲ್ಸ್ ನೋಡ್ದೇ ಇಲ್ಲ ಅಂತೇಳಿ. ನೋಡ್ಲಿಲ್ಲ ಅಂದ್ರೆ ನೋಡ್ಲಿ ಅಂತಾನೆ. ಅಕಸ್ಮಾತ್ ನೋಡಿದ್ವಿ ಅಂದ್ರೆ ಆ ರೀಲ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾನ್ರಿ ಅವ. ಏನು ಅವನು ಅದೇನು UPSC ಟಾಪಿಕ್ ಅದು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡಕ. ಉದ್ರಿ ರೀಲ್ಸ್ಗಳು ಅವನು ಹುಚ್ಚರಂಗ ಆಡಿ ಆ ನಮೂನಿ ಆಗಿರ್ತಾರ. ಅವರು ಫೇಮಸ್ ಆಗಿರ್ತಾರೆ. ಅದು ನಿಜವಾದ ಟ್ಯಾಲೆಂಟ್ ಅಲ್ಲ. ಅದು ಕಳಿಸೋದಿತ್ತಂದ್ರೆ ನಿಜವಾದ ಟ್ಯಾಲೆಂಟ್ಗಳನ್ನು ಮಾಡಿರೋ ರೀಲ್ಸ್ಗಳನ್ನು ಕಳಿಸು, ನೋಡ್ತೀವಿ. ಅವನು ಹುಚ್ಚರಂಗ ಆಡೋರ್ನ ಕಳಿಸ್ತಾರೆ ಇವರು. ಎಂತೆಂಥ ನನ್ನ ಮಕ್ಕಳು ಹುಟ್ಟಿರ್ಲೆ ಭೂಮಿ ಮ್ಯಾಗ. ನೀವು ಹುಚ್ಚೊಳೆ ಮಕ್ಕಳಾಗೋದಲ್ಲ, ನಮ್ಮನ್ನು ಹುಚ್ಚೊಳೆ ಮಕ್ಕಳು ಮಾಡಿ ಇಡ್ತೀರಿ. ಬೈಯಾಕೆ ಹೋಗ್ಬೇಡ ಅಂತ ನೀವು ಹೇಳ್ತಿರ್ಬೇಕ್ರೆ. ತಲೆ ಹಾಪ್ ಆಗತ್ರಿ ನಮ್ಮ. ಇನ್ನು ವಾಟ್ಸಪ್ದಾಗ ಲಿಂಕ್ ಕಳಿಸ್ತಾರೆ. ನಾವು ಇನ್ಸ್ಟಾಗ್ರಾಮ್ದಾಗ ನೋಡ್ಲಿಲ್ಲ ಅಂದ್ರೆ ಆ ವಿಡಿಯೋದು ವಾಟ್ಸಪ್ದಾಗ ಲಿಂಕ್ ಕಳಿಸ್ತಾರೆ ನನ್ನ ಮಕ್ಕಳು ನೋಡ್ಲಿ ಅಂತ. ಅಪ್ಪ ಸಾಕಾಗ್ಬಿಟ್ಟೈತಿ. ಮತ್ತು ಅದ್ರ ಬಗ್ಗೆ ಡಿಸ್ಕಷನ್ ಬೇರೆ. ಆ ಹೀರೋಯಿನಿ ಆ ಇವೆಂಟ್ದಾಗ ಆ ನಮೂನಿ ಬಟ್ಟೆ ಹಾಕ್ಕೊಂಡು ಹೋದ್ಲು, ಆ ನಮೂನಿ ಎಕ್ಸ್ಪೋಸ್ ಮಾಡ್ಲಾಕಿ, ಆ ನಮೂನಿ ಮಾಡಕತ್ತಾರ. ಬರೀ ಇಂಥ ಹೊಲಸ ರೀಲ್ಸ್ಗಳ ಬಗ್ಗೆನೇ ಡಿಸ್ಕಷನ್ ಈ ನನ್ನ ಮಕ್ಕಳದು. ಸಾಕಾಗ್ಬಿಟ್ಟೈತ್ರಿ ನನಗೆ. ಸೆಕೆಂಡಿಗೆ ಒಂದು ಕಳಿಸ್ತಾರೆ ಇವರು. ನೋಡ್ರಿ, ಈಗ ನೆಟ್ ಚಾಲು ಮಾಡೀನಿ, ಯಾವುದೋ ಬಂತು ನೋಡ್ರಿ. ಈಗ ಅವನ ನೋಟಿಫಿಕೇಶನ್ ಬಂತು ನೋಡ್ರಿ. ಅಪ್ಪ ನಿಮಗೆ ಎಷ್ಟು ಹೇಳಿದ್ರು ಅಷ್ಟೇ. ಬರ್ತೀನಿ ರೀ. ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ನನ್ನ ಚಾನಲ್ಲಿಗೆ.